ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಈ ಚಾನಲ್ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಅಭಿಮಾನಿ ಶಾಸಕರೇ, ಎಸ್ಸಿ ಎಸ್ಟಿ ಒಬಿಸಿ ಜನರ ಕೂಗು ಕೇಳಿಕೊಳ್ಳಿ. ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ವಿಜಯಪುರ ಎಪಿಎಂಸಿ ರಸ್ತೆವರೆಗೆ ಲಕ್ಷಾಂತರ ಕುಟುಂಬಸ್ಥರು ಬಹುಕಾಲಗಳಿಂದ ಇಲ್ಲಿ ಮನೆ ಕಟ್ಟಿಕೊಂಡು ನಾವು ಜೀವನ ನಡೆಸುತ್ತಿದ್ದೇವೆ. ನಾವು ಇರುವ ಜಾಗ ಸರ್ಕಾರಕ್ಕೆ ಸೇರಿದ್ದಾಗಿದ್ದು ಇದರ ಸರ್ವೆ ನಂಬರ್ 979/1 A/1 ಇದರ ಅಷ್ಟು ಕ್ಷೇತ್ರ 46 ಎಕರೆ 37 ಗುಂಟೆ ಇದ್ದು ಈ ಜಾಗದಲ್ಲಿ ಹಲವಾರು ವರ್ಷಗಳಿಂದ ನಾವು ಇಲ್ಲಿ ಜೀವನವನ್ನ ನಡೆಸುತ್ತಿದ್ದೇವೆ. ಹಿಂದೆ ಒಂದು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಮಯದಲ್ಲಿ ರಾಜ್ಯದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಗಿತ್ತು. ಅದೇ ಸಮಯದಲ್ಲಿ ಸರ್ಕಾರದಿಂದ ಅಕ್ರಮ ಸಕ್ರಮ ಕಾಯ್ದೆಯಡಿಯಲ್ಲಿ 2002-3ನೇ ಸಾಲಿನಲ್ಲಿ ಹಕ್ಕುಪತ್ರಗಳನ್ನು ನೀಡಿದ್ರು. ಕೆಲವು ಜನರಿಗೆ ಮಾತ್ರ ಹಾಗೂ ಸರ್ವೆ ನಂಬರ್ 791ರ ಅಷ್ಟು ಕ್ಷೇತ್ರ 26 ಎಕರೆ ಜಮೀನಿದ್ದು ಇದರಲ್ಲಿಯೂ ಕೂಡ 100ಕ್ಕೆ 25% ಜನರಿಗೆ ಮಾತ್ರ ಆ ಸಮಯದಲ್ಲಿ ಹಕ್ಕುಪತ್ರಗಳನ್ನು ನೀಡಿದ್ರು. ಈಗ ಅಲ್ಲಿಂದ ಇಲ್ಲಿವರೆಗೆ ಹಕ್ಕುಪತ್ರವಿಲ್ಲದೆ, ಫಾರ್ಮ್ ನಂಬರ್ 9 ಇಲ್ಲದೆ ನಮ್ಮ ಗತಿ ಈಗ ಅಧೋಗತಿಯಾಗಿದೆ. ಸರ್ಕಾರದಿಂದ ಪುರಸಭೆಯಲ್ಲಿ ಬಂದಂತ ಯೋಜನೆಗಳಿಗೆ ಲಭ್ಯವಿಲ್ಲದೆ ಮನೆ ಕಟ್ಟಡ ಮಾಡಿಕೊಳ್ಳಲು ಹಕ್ಕುಪತ್ರ ಹಾಗೂ ಫಾರ್ಮ್ ನಂಬರ್ 9 ಇಲ್ಲದ ಕಾರಣಕ್ಕಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕೆಂದ್ರೆ ಅಥಣಿಯ ಪುರಸಭೆಯ ಅಧಿಕಾರಿಗಳು ಫಾರ್ಮ್ ನಂಬರ್ 9 ಇಲ್ಲವಾದಲ್ಲಿ ಹಕ್ಕುಪತ್ರವನ್ನಾದರೂ ತೆಗೆದುಕೊಂಡು ಬನ್ನಿ, ಸರ್ಕಾರದ ಸೌಲಭ್ಯಗಳನ್ನು ನಿಮಗೆ ನಾವು ನೀಡುತ್ತೇವೆ ಅಂತ ಹೇಳುತ್ತಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೆ ಹಕ್ಕುಪತ್ರ ಸಿಗದೆ ಅತಂತ್ರವಾಗಿ ಸಾಲ ಸೌಲಭ್ಯಗಳನ್ನ ಮಾಡಿಕೊಂಡು ಮನೆಗಳನ್ನ ಕಟ್ಟಿದ್ರೂ ಕೂಡ ಇದುವರೆಗೂ ನಮಗೆ ಯಾವುದೇ ರೀತಿಯಾದಂತಹ ಹಕ್ಕುಪತ್ರಗಳನ್ನ ನೀಡಿಲ್ಲ. ಇತ್ತೀಚಿನ ಸಮಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಥಣಿ ತಾಲೂಕಿನ ಗ್ರಾಮದಲ್ಲಿರುವ ಮನೆಗಳಿಗೆ ಹಕ್ಕುಪತ್ರಗಳನ್ನ ನೀಡಿದ್ರು. ಆ ಸಮಯದಲ್ಲಿ ನಮಗೆ ಯಾವುದೇ ರೀತಿ ಹಕ್ಕುಪತ್ರಗಳನ್ನ ನೀಡದೆ ಮೌನಕ್ಕೆ ಜಾರಿಕೊಂಡ ಸರ್ಕಾರ ಕಾಣೆಯಾಗಿ ಹೋಗಿತ್ತು. ಇನ್ನು ಮುಂದಾದರೂ ಕಾಂಗ್ರೆಸ್ ಸರ್ಕಾರವಿರುತ್ತದೆ, ನೀವು ನಮ್ಮ ಅಭಿಮಾನಿ ಶಾಸಕರಾಗಿರುತ್ತೀರಿ. ಇನ್ನು ಮುಂದಾದರೂ ನಿಮ್ಮ ಸರ್ಕಾರದ ವತಿಯಿಂದ ನಾವಿರುವ ಜಾಗಕ್ಕೆ ಒಳ್ಳೆಯ ರೀತಿಯ ಸೌಲಭ್ಯಗಳನ್ನು ಹಾಗೂ ಹಕ್ಕುಪತ್ರಗಳನ್ನು ನೀಡಿ ಎಂದು ಅಭಿಮಾನಿ ಶಾಸಕರಿಗೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.